ನಮ್ಮ ಮನೆಯಲ್ಲಿ ನಾವು ಮಾಡ್ತಾ ಇರುವ ಟೇಸ್ಟಿ ಚಿಕನ್ ಕಬಾಬ್ ಅದು ಹೇಗಿರುತ್ತೆ ಅಂತ ನಾನು ನಿಮ್ಗೆ ರೆಸಿಪಿ ಹೇಳ್ಕೊಡ್ತೀನಿ. ನಮಸ್ಕಾರ, ನಾನು ನಿಮ್ಮ ಯಾದಗಿರಿ ಹುಡುಗಿ. ಇವತ್ತು ಸ್ಪೆಷಲ್ ಏನು ಅಂದರೆ ಚಿಕನ್ ಕಬಾಬ್ ನಮ್ಮ ಮನೇಲಿ ಹೇಗೆ ಮಾಡ್ತಾರೆ ಅಂತ. ಚಿಕನ್ ಕಬಾಬ್ ಅಂದರೆ ಇವತ್ತು ಅಥವಾ ನಾಳೆ ದಿನದಲ್ಲಿ ಪ್ರತಿಯೊಬ್ಬರಿಗೂ ತುಂಬ ಇಷ್ಟ. ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಾಗೆ ನಮ್ಮ ಮನೆಯಲ್ಲೂ ಎಲ್ಲರೂ ಇಷ್ಟಪಟ್ಟು ತಿನ್ನೋರೆ. ಚಿಕನ್ ಕಬಾಬ್ ಹೇಗೆ ಮಾಡೋದು ಅಂತ ರೆಸಿಪಿ ಹೇಳ್ತೀನಿ ನೋಡಿ. ಮೊದಲು ನಮ್ಮ ಮನೇಲಿ ತುಂಬ ಜನ ಇದ್ದದಕ್ಕೋಸ್ಕರ ನಾವು ಮಿನಿಮಮ್ ಅಂದರೆ 2 kg ಚಿಕನ್ ತೊಗೊಂಡಿರೋದು. 2 kg ಚಿಕನ್ನಲ್ಲಿ ಸ್ವಲ್ಪ ಕಾರ್ನ್ಫ್ಲವರ್, ಉಪ್ಪು, ಅರಿಶಿಣ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ಕೊಂಡಿರೋದು. ಮೇನ್ ರುಚಿ ಬರೋದೇ ಅಲ್ಲ ಬೆಳ್ಳುಳ್ಳಿ ಪೇಸ್ಟು. ಹಾಗೆ ಕಾರ್ನ್ಫ್ಲವರಿಂದ ಏನಾಗುತ್ತೆ ಅಂದರೆ ನಾವು ಚಿಕನ್ ಪೀಸ್ಗಳನ್ನು ಬಿಡಿ ಆಗಲಾರ್ದೆ ಅದಕ್ಕೆ ಖಾರ, ಅರಿಶಿಣ ಎಲ್ಲ ಹತ್ಕೊಳ್ಳುತ್ತೆ. ಹಾಗೆ ಅದ್ರ ಜೊತೆ ಸ್ವಲ್ಪ ಟೇಸ್ಟಿಂಗ್ ಪೌಡರ್ ಇದು ಹಾಕೋದ್ರಿಂದ ಟೇಸ್ಟ್ ಬರುತ್ತೆ. ಹಾಗೆ ಆಯಿಲ್ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿನಿಮಮ್ ಅಂದರೆ ಒಂದು 5 ಮಿನಿಟ್ಸ್. ಎದಕ್ಕಂದರೆ ಖಾರದ ಪುಡಿ, ಟೇಸ್ಟಿಂಗ್ ಪೌಡರು ಎಲ್ಲ ಹಾಕಿ ಎಲ್ಲ ಕಲಿಸ್ಕೋಬೇಕಲ್ಲ. ಎಲ್ಲ ಪೀಸ್ಗಳಿಗೆ ಏನು ಮಾಡಬೇಕಂದ್ರೆ ಹತ್ಕೊಳ್ಬೇಕು. ಅದು ಹತ್ಕೊಳ್ಳೋ ಹಾಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಅದರಲ್ಲಿ ಮಿಕ್ಸ್ ಮಾಡಲಾರ್ದೆ ಕಲರ್ನು ಸ್ವಲ್ಪ ಬರಬೇಕು. ಹಾಗೆ ಇನ್ನೊಂದೇನೆಂದರೆ ಸ್ವಲ್ಪ ಮನೆಯಲ್ಲೇ ಮಾಡಿದ ಮಸಾಲ ಪೌಡರ್ನೂ ಹಾಕಬೇಕು. ಇದರಿಂದ ಟೇಸ್ಟನ್ನು ಇನ್ನೂ ಡಬಲ್ ಆಗುತ್ತೆ. ಸೇಮ್ ರೆಸ್ಟೋರೆಂಟ್ ಫ್ಲೇವರಲ್ಲೇ ಇರುತ್ತೆ. ಇದೆಲ್ಲ ಮಾಡಿದ ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಮಿನಿಮಮ್ ಅಂದರೆ ಒಂದು 10 ಇಲ್ಲ ಅಥವಾ 20 ಮಿನಿಟ್ಸ್ ಹಾಗೆ ಅದನ್ನು ಮ್ಯಾಗ್ನೇಟ್ ಮಾಡಿ ಇಟ್ಬಿಡಬೇಕು. ಇದೇ ಥರ ಮಾಡೋದ್ರಿಂದ ಎಲ್ಲ ಪೀಸ್ಗಳಿಗೆ ನಾವು ಮಾಡಿದ ಮಸಾಲೆ ಅನ್ನೋದು ಚೆನ್ನಾಗಿ ಹತ್ಕೊಳ್ಳುತ್ತೆ. ಹತ್ಕೊಂಡಾದಮೇಲೆ ಒಂದು ಬಾಣಲಿ ತೊಗೊಂಡು ಸಿಲಿಂಡರ್ ಮೇಲೆ ಇಡಬೇಕು. ಸಿಲಿಂಡರ್ ಮೇಲೆ ಇಟ್ಟು ಎಣ್ಣೆ ಹಾಕ್ಕೊಳ್ಬೇಕು. ಸರಿಪಡಷ್ಟೇ ಹಾಕ್ಕೊಳ್ಬೇಕು, ಜಾಸ್ತಿ ಏನಿಲ್ಲ, ಕಡಿಮೆ ಏನಿಲ್ಲ. ಪೀಸ್ಗಳೇ ಸರಿ ಹೋಗೋಷ್ಟೇ ಹಾಕಬೇಕು. ಹಾಕಿ ಎಣ್ಣೆ ಅನ್ನೋದು ಪೂರ್ತಿಯಾಗಿ ಕಾಯ್ದ ಮೇಲೆ ನಾವು ಮ್ಯಾಗ್ನೇಟ್ ಮಾಡಿರುವ ಚಿಕನ್ ಪೀಸ್ ಅನ್ನೋದು ಒಂದು ಹಾಕಿ ಅದನ್ನು ಬೇಯಿಸೋಕೆ ಬಿಡಬೇಕು. ಚಿಕನ್ ಪೀಸ್ ಅನ್ನೋದು ತುಂಬ ಚೆನ್ನಾಗಿ ಬೇಯ್ದಾದ್ಮೇಲೆ ಹಾಗೆ ಅದನ್ನು ಮಿನಿಮಮ್ ಅಂದರೆ ಬ್ರೌನ್ ಕಲರಲ್ಲಿ ಇರಬೇಕು. ಬ್ರೌನ್ ಕಲರ್ಗೆ ಬಂದಮೇಲೆ ಅದನ್ನೇನು ಮಾಡಬೇಕು, ಒಂದು ಪ್ಲೇಟಲ್ಲಿ ತೊಗೊಂಡು ಸರ್ವ್ ಮಾಡ್ಕೋಬೇಕು. ಒಂದು ಸತಿ ತಿಂದು ನೋಡಿದರೆ ತುಂಬ ಟೇಸ್ಟ್ ಇರುತ್ತೆ. ನನಗಂತೂ ತುಂಬಾ ಇಷ್ಟ. ಅದಕ್ಕಂತ ಮೊದಲು ಪ್ಲೇಟ್ ತೊಗೊಂಡಿದ್ದೆ ನಾನು. ನಮ್ಮ ಅತ್ತೆ ಹಾಕಿದ ತಕ್ಷಣ ತೊಗೊಂಡು ಪ್ಲೇಟ್ ಅದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾನೇ ಮೊದಲು ಟೇಸ್ಟ್ ಮಾಡಿರೋದು. ನನಗಂತೂ ತುಂಬ ಇಷ್ಟ ಆಯಿತು. ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ಕೊಂಡಿಲ್ಲ ನಮ್ಮ ಅತ್ತೆ. ಆ್ಯಕ್ಚುಲಿ ನಾವು ಹೋಟೆಲಲ್ಲಿ, ರೆಸ್ಟೋರೆಂಟಲ್ಲಿ ತಿಂದಿರೋದು. ಓಕೆ, ಸೇಮ್ ಟು ಸೇಮ್ ಅದೇ ಥರ ಟೇಸ್ಟ್ ಇದೆ. ನೀವು ನಿಮ್ಮ ಮನೇಲಿ ಇದೇ ಥರ ಒಂದ್ಸತಿ ಟ್ರೈ ಮಾಡ್ಬೋದು. ಅದು ಅಲ್ಲದೆ ನಾನು ಟೇಸ್ಟ್ ಮಾಡಿದಲ್ಲೇ ನಮ್ಮ ಅಜ್ಜಿ ಜೊತೆನೂ ಒಂದ್ಸತಿ ಟೇಸ್ಟ್ ಮಾಡಿದ್ದೀನಿ. ನಮ್ಮ ಅಜ್ಜಿನೂ ತುಂಬ ಇಷ್ಟ ಆಯಿತು. ನಮ್ಮ ಅಜ್ಜಿ ಜಾಸ್ತಿ ತಿನ್ನಲ್ಲ